In the last video, we discussed about bounded above sequence, bounded below sequence, and bounded sequence. So in this video, let me discuss few examples related to bounded above, bounded below, and bounded sequence. So ನಾನು ಫಸ್ಟ್ ಎಕ್ಸಾಂಪಲ್ ತಗೊಳ್ತೀನಿ. that xn equal to 4 sequence xn equal to 4. So how will be the terms of this sequence? xn equal to 4 ಅಂತಂದ್ರೆ every term of this sequence is equal to 4. ಅಂದರೆ ಅರ್ಥ first term is also 4, second term is also 4, third term is also 4 and so on. ಇದು ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂತ ಕರೀತೀವಿ. ಸೊ ಇಫ್ ಪಾಸಿಬಲ್ ನನ್ನ ಫರ್ದರ್ ವಿಡಿಯೋಸ್ಗಳಲ್ಲಿ ಟೈಪ್ಸ್ ಆಫ್ ಸೀಕ್ವೆನ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ನೆನ್ಪಿಟ್ಕೊಳ್ರಿ, ಎಲ್ಲ ಟರ್ಮ್ಸ್ಗಳು ಕೂಡ ಒಂದೇ ವ್ಯಾಲ್ಯೂನ ಕೊಡ್ತಾ ಇತ್ತು ಅಂತಂದ್ರೆ ಅಥವಾ ಒಂದೇ ವ್ಯಾಲ್ಯೂ ಬರ್ತಾ ಇತ್ತು ಅಂತಂದ್ರೆ ಆ ರೀತಿಯ ಸೀಕ್ವೆನ್ಸ್ ಅನ್ನ ನಾವು ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಈಕ್ವಲ್ ಟು 4. ಸೊ ಕ್ಲಿಯರ್ಲಿ ಇಟ್ ಈಸ್ ಬೌಂಡೆಡ್ ಅಬೋವ್ ಅಂಡ್ ಆಲ್ಸೋ ಬೌಂಡೆಡ್ ಬಿಲೋ. ಹಾಗಾದ್ರೆ ಇದು ಯಾವ ವ್ಯಾಲ್ಯೂವಿಂದ ಬೌಂಡ್ ಆಗಿದೆ ಅಂತ ನೋಡೋದಾದ್ರೆ 4 ಅನ್ನೋ ವ್ಯಾಲ್ಯೂ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂಡ್ ಆಲ್ಸೋ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. 4 is equal to 4. 4 is equal to 4. So 4 is bounded above by 4 and also 4 is bounded below by 4. ಇಲ್ಲಿ ಎರಡು ವ್ಯಾಲ್ಯೂಗಳು ಸಿಗ್ತದೆ ನಮಗೆ. ಕ್ಯಾಪಿಟಲ್ ಎಂ ಸ್ಮಾಲ್ ಎಂ ಅಂತ ಏನು ಹುಡುಕ್ಬೇಕಾಗಿತ್ತಲ್ಲ, ಎರಡು ವ್ಯಾಲ್ಯೂಗಳು ಇಲ್ಲಿ 4 ಆಗಿನೇ ಕೆಲಸ ಮಾಡ್ತದೆ. ಬಟ್ ಆಲ್ರೆಡಿ ನಾನು ಅದರ ಬಗ್ಗೆ ಹೇಳಿದ್ದೀನಿ, ನಾಟ್ ನೆಸೆಸರಿಲಿ 4 ಆಗಿರ್ಬೇಕಂತ ಏನೂ ಇಲ್ಲ. ಇಲ್ಲಿ ನಮಗೆ ಆಕ್ಚುಲಿ ಇನ್ಫೈನೈಟ್ ವ್ಯಾಲ್ಯೂಸ್ ಸಿಗ್ತವೆ. Clearly 4 is less than 5 and it is greater than 3. ಹಾಗಾದ್ರೆ ನಮಗೆ ಇನ್ನೂ ಬೇರೆ ಬೇರೆ ವ್ಯಾಲ್ಯೂಸ್ಗಳು ಕೂಡ ಸಿಕ್ತು. ನಮಗೆ 4 ಯಾಕೋ ಕನ್ವೀನಿಯಂಟ್ ಅಂತ ಅನಿಸ್ತಾ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಕನ್ಸಿಡರ್ 5, ಹಿಯರ್ 3, ಆರ್ ಇವನ್ ಯು ಕ್ಯಾನ್ ಕನ್ಸಿಡರ್ 6, 6.10, 6.2, 6.3 ಆರ್ 7 and so on. Here also you will get infinite values. ಈ ರೀತಿ ಈ ಸೀಕ್ವೆನ್ಸು ಬೌಂಡೆಡ್ ಅಬೋವ್ ಸೀಕ್ವೆನ್ಸ್ ಕೂಡ ಹೌದು, ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಕೂಡ ಹೌದು. ಸಿನ್ಸ್ ಇಟ್ ಈಸ್ ಬೋತ್ ಬೌಂಡೆಡ್ ಅಬೋವ್ ಆಸ್ ವೆಲ್ ಆಸ್ ಬೌಂಡೆಡ್ ಬಿಲೋ, ಆರ್ ಹಿಯರ್ ವಿ ಕ್ಯಾನ್ get two real numbers small m and capital M such that every term of this sequence lies in between those two values. So we can clearly say that this sequence is bounded sequence. So ಇದು ಎಂತ ಸೀಕ್ವೆನ್ಸ್? ಇದು ಬೌಂಡೆಡ್ ಸೀಕ್ವೆನ್ಸ್. ಬೌಂಡೆಡ್ ಸೀಕ್ವೆನ್ಸ್. Second one, xn equal to suppose minus n square ಅಂತ ಅನ್ಕೊಳ್ಳೋಣ. minus n square. The terms of this sequence ಹೆಂಗಿರ್ತವೆ? 1 ಹಾಕಿದ್ರೆ minus 1 square is 1. ನೋಡಿ, ಮೈನಸ್ ಹೊರಗಡೆ ಇದೆ, ಸ್ಕ್ವೇರ್ ಇರೋದು ಬರೀ n ಮಾತ್ರ. ಅದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಈ ರೀತಿ ಇದ್ರೆ ಮತ್ತೆ ಬೇರೆ ಆಗ್ತದೆ. ಮೈನಸ್ ಎನ್ ಸ್ಕ್ವೇರ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎನ್ ಸ್ಕ್ವೇರ್. ಯಾಕಂದ್ರೆ ಮೈನಸ್ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಅದು ಪಾಸಿಟಿವ್ ಆಗಿಬಿಡ್ತದೆ. ಸೊ ಇದು ಬರೀ ಎನ್ ಸ್ಕ್ವೇರ್ ಆಗ್ತದೆ. ಸೊ ಇದು ಮತ್ತೆ ಇದು ಎರಡೂ ಬೇರೆ. ಹಾಗಾಗಿ ಮೈನಸ್ ಹೊರಗಡೆ ಇದೆ, ಸ್ಕ್ವೇರ್ ಅಪ್ಲೈಸ್ ಓನ್ಲಿ ಫಾರ್ ಎನ್. 2 ಅಪ್ಲೈ ಮಾಡಿದ್ರೆ 4 ಆಗ್ತದೆ. ಸೊ ಇಟ್ ಈಸ್ ಮೈನಸ್ 4. 3 ಅಪ್ಲೈ ಮಾಡಿದ್ರೆ 3 ಸ್ಕ್ವೇರ್ ಈಸ್ 9. ಸೊ ಮೈನಸ್ 9, ಮೈನಸ್ 16, ಮೈನಸ್ 25 ಆ್ಯಂಡ್ ಸೊ ಆನ್. ಸೊ ಈ ರೀತಿ ವ್ಯಾಲ್ಯೂಸ್ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ನಂಬರ್ ಲೈನ್ ಮೇಲೆ ಇವುಗಳನ್ನ ಪ್ಲಾಟ್ ಮಾಡ್ತೀನಿ. ಇಮ್ಯಾಜಿನ್ ದಿಸ್ ಆಸ್ ಅ ನಂಬರ್ ಲೈನ್. ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ನಾನು ಎಕ್ಸ್ಟ್ರೀಮ್ ರೈಟಿಗೆ 0 ತಗೊಳ್ತೀನಿ. ಇಲ್ಲಿ -1 ಇದೆ ಅಂತ ಅನ್ಕೊಳ್ರಿ. ಇಲ್ಲೆಲ್ಲೋ -2, -3, -3 ಎಲ್ಲ ಇರ್ತದೆ. ಇಲ್ಲೆಲ್ಲೋ -4 ಇದೆ ಅನ್ಕೊಳ್ರಿ. -9 ಸಮ್ವೇರ್ ಹಿಯರ್. ಇಲ್ಲ ನಡುವೆ -5, -6, -7 ಎಲ್ಲ ಇಲ್ಲಿ ಇರ್ತವೆ. ಅವುಗಳನ್ನೆಲ್ಲ ನಾನು ಡಿನೋಟ್ ಮಾಡೋಕೆ ಹೋಗಲ್ಲ. ಸೊ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಈ ಕಡೆ -16 ಬರ್ತದೆ, ನೆಕ್ಸ್ಟ್ -25 ಬರ್ತದೆ, -36 ಬರ್ತದೆ ಆ್ಯಂಡ್ ಸೊ ಆನ್. ಅಂದರೆ ಕೆಳಗಡೆ ಹಿಂಗೇನೆ -∞ವರೆಗೆ ಹಿಂಗೆ ಹೋಗ್ತಾನೇ ಇರ್ತವೆ. ಯಾಕಂದರೆ ಎನ್ನು ಫೈನೈಟ್ ಅಲ್ಲ, ಇನ್ಫೈನೈಟ್. ಹಾಗಾಗಿ ನೀವು ವ್ಯಾಲ್ಯೂಸ್ನ ಹಾಕ್ತಾ ಹೋದಂಗೆಲ್ಲನೂ ಅದು ಡಿಕ್ರೀಸ್ ಆಗ್ತಾ ಹೋಗ್ತದೆ. ಹಾಗಾಗಿ ನಮಗೆ
ಸ್ಮಾಲೆಸ್ಟ್ ವ್ಯಾಲ್ಯೂ ಸಿಗಲ್ಲ, ಅಂದರೆ ಲೋಯೆಸ್ಟ್ ಬೌಂಡ್ ಅಂತ ಏನಿರ್ತದಲ್ಲ, ಲೋಯರ್ ಬೌಂಡ್ ಅದು ಸಿಗಲ್ಲ. ಸೊ ಒಂದು ಅಬ್ಸರ್ವ್ ಮಾಡೋದು ಇಲ್ಲಿ ಏನು ಅಂತಂದರೆ, ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1 or less than or equal to 0 or less than or equal to 1, you can say. So xn is less than or equal to -1 ಅಂದ್ರೆ ಏನರ್ಥ, this sequence is bounded above. ಸೊ ನಮಗೆ ಒಂದು ರಿಯಲ್ ನಂಬರ್ ಸಿಕ್ತು. ಯಾವ ರೀತಿ ಅಂತಂದ್ರೆ, ಸೀಕ್ವೆನ್ಸ್ನ ಎಲ್ಲ ಟರ್ಮ್ಗಳು ಆ ರಿಯಲ್ ನಂಬರ್ಗಿಂತಲೂ ಕಡಿಮೆ ಇರೋಂಥದ್ದು ಅಂತ. ಆದರೆ ನಾವು ಈ ರೀತಿ ಒಂದು ರಿಯಲ್ ನಂಬರ್ನ ಹುಡುಕೋಕ್ಕಾಗಲ್ಲ. ಯಾವ ರೀತಿ ರಿಯಲ್ ನಂಬರ್ ಅಂತಂದ್ರೆ, ಒಂದು ರಿಯಲ್ ನಂಬರ್ ಇದೆ, ಆ ರಿಯಲ್ ನಂಬರ್ಗಿಂತಲೂ ಎಲ್ಲ ವ್ಯಾಲ್ಯೂಸ್ಗಳು ಜಾಸ್ತಿ ಇದೆ ಅನ್ನೋ ಥರದ ಒಂದು ರಿಯಲ್ ನಂಬರ್ನ ಇಲ್ಲಿ ಹುಡುಕಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ನಂಬರ್ಸ್ಗಳು ಕೂಡ ಡಿಕ್ರೀಸ್ ಆಗ್ತಾ ಹೋಗ್ತವೆ. 10 ಹಾಕಿದ್ರೆ -100, ಇನ್ನು 11 ಹಾಕಿದ್ರೆ -121, ಈ ರೀತಿ ಡಿಕ್ರೀಸ್ ಹೋಗ್ತಾನೆ ಇರ್ತದೆ. ಹಾಗಾಗಿ ಆ ರೀತಿ ಒಂದು ರಿಯಲ್ ನಂಬರ್ ನಮ್ಗೆ ಸಿಗಲ್ಲ. ಅದಕ್ಕಿಂತಲೂ ಎಲ್ಲ ವ್ಯಾಲ್ಯೂಸ್ಗಳು ಜಾಸ್ತಿ ಇದೆ ಅನ್ನೋ ಥರದ ಒಂದು ರಿಯಲ್ ನಂಬರ್ ನಮ್ಗೆ ಸಿಗಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಬೌಂಡೆಡ್ ಬಿಲೋ. It is bounded above but not bounded below. Since it is not bounded below, it is not bounded. So bounded ಅಂತ ಹೇಳಬೇಕು ಅಂತಂದ್ರೆ bounded above ಆಗಿರಬೇಕು, bounded below ಆಗಿರಬೇಕು. ಆದರೆ ಇದು ಬರೀ bounded above ಆಗಿದೆ, bounded below ಆಗಿಲ್ಲ. ಹಾಗಾಗಿ ಇದು ಎಂಥ ಸೀಕ್ವೆನ್ಸ್ ಅಂತಂದ್ರೆ ಅನ್ಬೌಂಡೆಡ್ ಸೀಕ್ವೆನ್ಸ್ ಅಥವಾ ನಾಟ್ ಬೌಂಡೆಡ್, ಅನ್ಬೌಂಡೆಡ್ ಸೀಕ್ವೆನ್ಸ್ ಅಂತ ಕೂಡ ಹೇಳ್ಬೋದು. Now let me consider the third example. Third example ಯಾವಾಗ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ, xn equal to -1 to the power of n. ಮೇ ಬಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೆ ಅಂತ ಅನಿಸ್ತದೆ. ಇದರಲ್ಲಿ ಇರ್ತಕ್ಕಂಥ ಟರ್ಮ್ಸ್ಗಳು ಯಾವ ರೀತಿ ಇರ್ತವೆ, -1 to the power of 1 ಹಾಕಿದರೆ -1 ಬರುತ್ತೆ, 2 ಹಾಕಿದರೆ -1 ಸ್ಕ್ವೇರ್ ಈಸ್ 1, -1 ಕ್ಯೂಬ್ ಈಸ್ -1, +1 -1 +1 ಆ್ಯಂಡ್ ಸೊ ಆನ್. ಸೊ ಆಲ್ಟರ್ನೇಟ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಟರ್ಮ್ಸ್ಗಳು ಬರ್ತವೆ. ಸೊ ಕ್ಲಿಯರ್ಲಿ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಪ್ರತಿ ಟರ್ಮ್ ಇಲ್ಲಿ ಇರೋದೇ ಎರಡು ವ್ಯಾಲ್ಯೂಗಳು -1 ಮತ್ತು +1. -1 ಇನ್ಫೈನೈಟ್ ಟೈಮ್ಸ್ ರಿಪೀಟ್ ಆಗ್ತದೆ, 1 ಕೂಡ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತದೆ. ಹಾಗಾಗಿ ಎವ್ರಿ ಟರ್ಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 and every term is greater than or equal to -1. ಪ್ರತಿ ಟರ್ಮು 1ಗೆ ಈಕ್ವಲ್ ಆಗಿದೆ ಅಥವಾ 1ಗಿನ ಕಡಿಮೆ ಇದೆ, -1ಗೆ ಈಕ್ವಲ್ ಆಗಿದೆ ಅಥವಾ -1ಗಿನ ಜಾಸ್ತಿ ಇದೆ. ಅಥವಾ ನಾವು ಇದನ್ನ ಇನ್ನು ಎಲ್ಲ ಟರ್ಮ್ಗಳಾದ್ರೂ ಒಳಗಡೆನೇ ನಾನು ತೋರಿಸ್ಬೇಕು ಅಂತಂದ್ರೆ, ಯು ಕ್ಯಾನ್ ಕನ್ಸಿಡರ್ xn ಲೆಸ್ ದ್ಯಾನ್ 2 ಆ್ಯಂಡ್ xn ಈಸ್ ಗ್ರೇಟರ್ ದ್ಯಾನ್ -2. ಈಗ ನೋಡಿ, ಪ್ರತಿ ಟರ್ಮು ಈ ಎರಡು ರಿಯಲ್ ನಂಬರ್ಗಳ ನಡುವೆ ಅರೆಸ್ಟ್ ಆಗ್ಬಿಟ್ಟು, ಹಾಗಾಗಿ ಇಟ್ ಈಸ್ bounded above. This implies this sequence is bounded above, also bounded below. Since it is both bounded above as well as bounded below, this sequence is bounded sequence. So idu bounded sequence. Now consider fourth example. xn equal to -1 to the power of n by n. -1 to the power of n by n. nಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ ನೋಡೋಣ ಯಾವ ರೀತಿ ವ್ಯಾಲ್ಯೂಸ್ ಬರ್ತದೆ ಅಂತ. ಫಸ್ಟ್ ಟರ್ಮ್ ಏನಾಗ್ತದೆ, -1 to the power of 1 by 1, -1 to the power of 1 by 1 ಈ ರೀತಿ ಇರ್ತದೆ. -1 ಸ್ಕ್ವೇರ್ by 2, -1 ಕ್ಯೂಬ್ by 3, -1 power 4 by 4, -1 power 5 by 5 and so on. ಸೊ ಈ ರೀತಿ ಟರ್ಮ್ಸ್ ಇರ್ತದೆ. ಇಲ್ಲಿ ಸೆಟ್ ನೊಟೇಷನ್ನು ಅಂತ ನೀವು ಅನ್ಕೊಳಕ್ಕೆ ಹೋಗಬಾರ್ದು. ಸೀಕ್ವೆನ್ಸ್ಗೂ ಕೂಡ ಈ ರೀತಿಯ ನೊಟೇಷನ್ಸ್ನ ಬಳಸ್ತಾರೆ. ಹಾಗಾಗಿ ನೊಟೇಷನ್ಗಳಲ್ಲಿ ವೇರಿಯೇಷನ್ ಆದರೆ ಕಾನ್ಸೆಪ್ಟ್ ಏನು ಅಂತ ವೇರಿಯೇಷನ್ ಆಗಲ್ಲ. ಸೊ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಹಾಗಾದರೆ -1 power 1 ಈಸ್ -1. ಡಿನಾಮಿನೇಟರಲ್ಲಿ 1 ಬರೆದ್ರೂ ಬರೀಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ.
minus 1 square is 1 by 2, minus 1 cube is minus 1 by 3. ಸೊ ಪವರು ಈವನ್ ನಂಬರ್ ಇದೆ, ಕೆಳಗಡೆ ಅಂದರೆ ಬೇಸಲ್ಲಿ ನೆಗೆಟಿವ್ ಇದ್ರೂ ಕೂಡ ಅದು ಪಾಸಿಟಿವ್ ಆಗ್ತದೆ. 1 by 4 minus 1 by 5 1 by 6 minus 1 by 7 and so on. ಸೊ ಏನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಡಿನಾಮಿನೇಟರ್ ಏನಾದರೂ ಆಡ್ ನಂಬರ್ ಆಗಿತ್ತು ಅಂತಂದರೆ ನ್ಯೂಮರೇಟರಲ್ಲಿ -1 ಬರುತ್ತೆ. ಒಂದು ವೇಳೆ ಡಿನಾಮಿನೇಟರ್ ಈವನ್ ನಂಬರ್ ಆಗಿದ್ದರೆ ನ್ಯೂಮರೇಟರಲ್ಲಿ +1 ಬರುತ್ತೆ. ಈ ರೀತಿ ವ್ಯಾಲ್ಯೂಸ್ಗಳು ಬಂತು. ಹಾಗಾದರೆ ಇದು ಬೌಂಡೆಡ್ ಸೀಕ್ವೆನ್ಸ್ ಹೌದಾ ಅಲ್ಲ ಅಂತ ನಾವೀಗ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ನೋಡೋಣ, ನಾನೊಂದು ರಿಯಲ್ ಲೈನ್ ತಗೊಳ್ತೀನಿ. ಇಲ್ಲಿ ಒಂದು ರಿಯಲ್ ಲೈನ್ ತಗೊಳ್ತೀನಿ. ಓಕೆ, ಆ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಪ್ಲಾಟ್ ಮಾಡಬೇಕಲ್ಲ. ಲೆಟ್ ಮಿ ಕನ್ಸಿಡರ್ ದಿಸ್ 0. ಇಲ್ಲೆಲ್ಲೋ 1 ಇದೆ ಅಂತ ಅನ್ಕೊಳ್ರಿ. ನನಗೆ ಈ ವ್ಯಾಲ್ಯೂಸ್ಗಳು ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ 1 - 1ಗಳನ್ನ ತಗೊಳ್ತಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಬೋದು. ಫಸ್ಟ್ ವ್ಯಾಲ್ಯೂ ಏನಿದೆ -1 ಇಲ್ಲಿದೆ. ಫಸ್ಟ್ ಒನ್ ಈಸ್ -1 ಇಲ್ಲಿದೆ ನಮ್ಮ ಫಸ್ಟ್ ಟರ್ಮ್. ನೆಕ್ಸ್ಟ್ ವ್ಯಾಲ್ಯೂ 1/2 somewhere here, 1/2. This is the second term, 1/2. ನೆಕ್ಸ್ಟ್ -1/3 ಅಂದರೆ ಈ ಕಡೆ ಬರ್ತದೆ. ಇಲ್ಲೆಲ್ಲೋ -1/2 ಇರ್ತದೆ, ಇಲ್ಲೆಲ್ಲೋ -1/3. ದಿಸ್ ಈಸ್ ದ ಥರ್ಡ್ ಟರ್ಮ್. ನೆಕ್ಸ್ಟ್ 1/4, 1/4 ಇಲ್ಲೆಲ್ಲೋ ಬರ್ತದೆ, 1/4. -1/5, -1/5, 1/6. ಸೊ ಇಷ್ಟು ಬರೆದ ಕೂಡಲೇ ನಿಮಗೆ ಒಂದು ಐಡಿಯಾ ಬರ್ಬೋದು ಏನಾಗ್ತಾ ಇದೆ ಟರ್ಮ್ಸ್ಗಳು ಅಂತಂದರೆ, ದ ಬಿಹೇವಿಯರ್ ಆಫ್ ದ ಟರ್ಮ್ಸ್. ಇದನ್ನು ಅಬ್ಸರ್ವ್ ಮಾಡಬೇಕು. ಎರಡೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಟರ್ಮ್ಸ್ಗಳು ಕೂಡ ಆ್ಯಸ್ ನಂಬರ್ ಗ್ರೋಸ್ ಅಂದರೆ ಎನ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲೂ ಆ ಟರ್ಮ್ಸ್ಗಳು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕಡೆ ಮೂವ್ ಆಗ್ತಾ ಇದೆ. ಯಾವ ವ್ಯಾಲ್ಯೂ ಕಡೆ ಮೂವ್ ಆಗ್ತಿದೆ ಅಂತಂದರೆ 0 ಕಡೆ. ಪಾಸಿಟಿವ್ ವ್ಯಾಲ್ಯೂಸ್ಗಳೆಲ್ಲನೂ ರೈಟ್ ಸೈಡಿಂದ 0 ಕಡೆ ಮೂವ್ ಆಗ್ತಾ ಇದ್ದಾವೆ. ನೆಗೆಟಿವ್ ವ್ಯಾಲ್ಯೂಸ್ಗಳೆಲ್ಲನೂ ಲೆಫ್ಟ್ ಸೈಡಿಂದ 0 ಕಡೆ ಮೂವ್ ಆಗ್ತಾ ಇದೆ. ಆದರೆ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಎವ್ರಿ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಹಿಯರ್ ಈಸ್ ಲೆಸ್ ದ್ಯಾನ್ ದಿಸ್ ಒನ್ ಆ್ಯಂಡ್ ಗ್ರೇಟರ್ ದ್ಯಾನ್ -1. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ 1ಗಿಂತಲೂ ಹಿಂದೆ ಬರೋದಾದರೆ ದೇ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ನೋಡಿ, 1/2ಗಿಂತಲೂ ದೊಡ್ಡದಿರೋಂಥ ಯಾವುದೇ ಪಾಸಿಟಿವ್ ವ್ಯಾಲ್ಯೂ ಇಲ್ಲ ಇದರಲ್ಲಿ. -1ಗಿಂತಲೂ ಕೆಳಗಡೆ ಇಲ್ಲ. ಸೊ ಪೂರ್ತಿ ಕೆಳಗಡೆ ಯಾವುದಾದ್ರೂ ಒಂದು ರಿಯಲ್ ನಂಬರ್ ನಾನು ಹುಡುಕೊಳ್ಳೋದಾದರೆ -1ನ ಹುಡುಕ್ಬೋದು. ಆಮೇಲೆ ದೊಡ್ಡ ರಿಯಲ್ ನಂಬರ್ ನಾನು ಹುಡುಕೋದಾದರೆ 1/2ನ ಹುಡುಕ್ಬೋದು. ಸೊ ಇವೆರಡನ್ನ ಬಿಟ್ಟರೆ ಉಳಿದ ಎಲ್ಲ ಟರ್ಮ್ಗಳು ಈ ಎರಡು ರಿಯಲ್ ನಂಬರ್ಗಳ ನಡುವೆ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, 1/2 ಈಸ್ ನಾಟ್ ನೆಸಸರಿಲಿ ದ ಓನ್ಲಿ ವ್ಯಾಲ್ಯೂ. ನಾವು ಹುಡುಕುವಂಥ 1/2ನೇ ಆಗಿರ್ಬೇಕಂತ ಏನಿಲ್ಲ. ಇವನ್ ಯು ಕ್ಯಾನ್ ಟೇಕ್ 1, 1.1, 1.2 ಆರ್ 2, 3, 4, 100, ಎನಿ ವ್ಯಾಲ್ಯೂ ವಿಚ್ ಈಸ್ ಗ್ರೇಟರ್ ದೆನ್ 1/2. ಆ ಎಲ್ಲ ವ್ಯಾಲ್ಯೂಗಿಂತ ಇವು ಕಡಿಮೆನೇ ಇರ್ತದೆ. ಇಲ್ಲೂ ಅಷ್ಟೇ, ಕೆಳಗಡೆ -1 ಆಗ್ಬೇಕಂತ ಏನಿಲ್ಲ. -1.1, -1.3, -1.5 ಆರ್ -2, -3, ಎನಿ ವ್ಯಾಲ್ಯೂ ವಿಚ್ ಈಸ್ ಲೆಸ್ ದ್ಯಾನ್ -1 ಅದು ಕೂಡ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ನ ಹೇಳೋಕ್ಕೆ ಹೆಲ್ಪ್ ಮಾಡ್ತವೆ. ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಡೆಫಿನೆಟ್ ಆಗಿ ವ್ಯಾಲ್ಯೂಸ್ಗಳನ್ನ ತಗೊಳ್ಳೋದಾದರೆ ಇಲ್ಲಿ ನಾವು -1 ಮತ್ತು 1/2ನ ತಗೊಳ್ಬೋದು. ಕ್ಲಿಯರ್ಲಿ ಎವ್ರಿ ಟರ್ಮ್ is less than or equal to 1/2 and it is greater than or equal to -1. ಇಲ್ಲಿ ಈಕ್ವಲ್ ಹಾಕಲೇಬೇಕು. ಇಟ್ ಈಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್, ಫಾರ್ ಆಲ್ n. ಅಥವಾ ನಾನು ಈಕ್ವಲ್ ಹಾಕಲ್ಲ ಅಂದರೆ ಬೇರೆ ವ್ಯಾಲ್ಯೂಸ್ಗಳನ್ನ ತಗೊಳ್ರಿ. 1/2 ಮತ್ತು -1 ತಗೊಳ್ರೆ ಈಕ್ವಲ್ ಹಾಕಲೇಬೇಕು, ಲೆಸ್ ದೆನ್ ಆರ್ ಈಕ್ವಲ್. ಯಾಕಂದರೆ ಅವು ಸೀಕ್ವೆನ್ಸ್ ಒಳಗಡೆ ಇನ್ಕ್ಲೂಡ್ ಆಗಿದೆ. xn ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್, ಫಾರ್ ಎಕ್ಸಾಂಪಲ್ 1. xn ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ -2 ತಗೊಳ್ರಿ. ಬಟ್ ನಿಮಗೆ ಯಾವ ಸಿಚುವೇಶನ್ ಅಲ್ಲೂ ಕೂಡ ನಿಮಗೆ ಎರಡು ರಿಯಲ್ ನಂಬರ್ಗಳು ಸಿಗ್ತವೆ. ಸೊ ಎರಡು ರಿಯಲ್ ನಂಬರ್ಗಳು ಅಂದರೆ ಒಂದು ಪೂರ್ತಿ ಸಣ್ಣದು, ಇನ್ನೊಂದು ಪೂರ್ತಿ ದೊಡ್ಡದು. ಅಂದರೆ ಆ ಎರಡೂ ರಿಯಲ್ ನಂಬರ್ಗಳ ನಡುವೆ ಎಲ್ಲ ಟರ್ಮ್ಸ್ಗಳು ಇರಬೇಕು. ಆ ರೀತಿ ಎರಡು ರಿಯಲ್ ನಂಬರ್ಗಳು ಸಿಕ್ಕರೆ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಅದು ಬೌಂಡೆಡ್ ಸೀಕ್ವೆನ್ಸ್ ಅಂತ. ಸೊ ಇಟ್ ಈಸ್ ಬೌಂಡೆಡ್ ಅಬೋವ್ ಬೈ 1/2, ಬೌಂಡೆಡ್ ಬಿಲೋ ಬೈ -1, ಆರ್ ಬೌಂಡೆಡ್ ಅಬೋವ್ ಬೈ 1, ಬೌಂಡೆಡ್ ಬಿಲೋ ಬೈ -2. ನಮಗೆ ಅಟ್ಲೀಸ್ಟ್ ಒಂದು ರಿಯಲ್ ನಂಬರ್ ಸಿಗಬೇಕು. ಇಲ್ಲಿ ಇನ್ಫೈನೈಟ್ ನಂಬರ್ಗಳು ಸಿಗ್ತವೆ ನಮಗೆ. ಸೊ ಇಟ್ ಈಸ್ ಬೌಂಡೆಡ್ ಅಬೋವ್.
bounded above. Also it is bounded below. Bounded below. Since it is both bounded above as well as bounded below, it is bounded sequence. Bounded sequence. So now